ವಿಶೇಷವಾಗಿ ಇದರಲ್ಲಿ ನಮಗೂ ಕೂಡ ಒಂದು ರಾಜ್ಯ SC/ST ಸಂಘಟನೆಯ ರಾಜ್ಯ ಮೊದಲನೇದಾಗಿ ಇಲ್ಲೆಲ್ಲ ನಮ್ಮ ಸ್ನೇಹಿತರೇ ಇದ್ದೀರಾ. ನಿಮಗೆಲ್ಲ ನಾನು ಇದೇ ಜಿಲ್ಲೆ ನಮ್ಗೆ ಗೊತ್ತಿದೆ, ರಾಮನಗರ ಜಿಲ್ಲೆ ಎಲ್ಲರೂ ಕೂಡ ವಿಶೇಷವಾದ ಒಲವು ನಮಗೆ ಜಿಲ್ಲೆ ಬಗ್ಗೆ ಇದೆ. ಹಾಗಾಗಿ ನಾನು ಪುಸ್ತಕಗಳನ್ನೆಲ್ಲ ಬರೆದಿರೋದು ನಮ್ಮ ಸಾಹಿತ್ಯ ಕೃತಿಗಳು ಅದಕ್ಕೆ ಕೊಟ್ಟೆ. ಎಲ್ಲರೆಲ್ಲ ನೋಡ್ತಾ ಇದ್ದೀವಿ, ಮೂಲ ನಿವಾಸಿಗಳ ಮಹಾ ಒಕ್ಕೂಟ, ಸಂಘಟನೆಗಳ ಮಹಾ ಒಕ್ಕೂಟ ಅನಿವಾರ್ಯ ಯಾಕಾಯಿತು ಅಂತ ನಿಮಗೆಲ್ಲ ಗೊತ್ತಿರುವಂಥ ವಿಷಯನೇ, ನಾನೇ ಹೊಸದಾಗಿ ಹೇಳಬೇಕಾಗಿಲ್ಲ. ಇವತ್ತು ದೇಶದ ಪರಿಸ್ಥಿತಿ ಹೇಗಾಗಿದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಜನಸಾಮಾನ್ಯರ ಸ್ಥಿತಿಗತಿ, ಬಡವರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ನಮಗೆಲ್ಲ ಗೊತ್ತಿದೆ. ನಿಮ್ಮ ಪತ್ರಕರ್ತರು ನಾವೇನು ಹೊಸದಾಗಿ ಹೇಳೋ ಅಗತ್ಯನೂ ಇಲ್ಲ. ನಮ್ಮ ದೇಶ ಬಹು ಸಂಸ್ಕೃತಿ, ಬಹು ಜಾತಿಗಳ ವಿವಿಧತೆಯಲ್ಲಿ ಏಕತೆಯನ್ನು ಒಳಗೊಂಡಿರುವಂಥ ದೇಶ. ಅದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಂತಹ ರಾಷ್ಟ್ರದಲ್ಲಿ ಅಚಾನಕ್ಕಾಗಿ ಒಂದು ಹೊಸ ಬದಲಾವಣೆಯನ್ನೇ ತರ್ತೀವಿ ಎಂದಾಗ ಅದು ಎಡವಟ್ಟುಗಳು ಎಷ್ಟು ಮಟ್ಟಿಗೆ ಆಗತ್ತೆ ಅನ್ನುವಂಥದ್ದನ್ನು ಗಮನಿಸಿದೆ. ನಮ್ಮ ಒಬ್ಬ ಅವರ ಮನುಷ್ಯಜಾತಿ ಅಣುಕೇವಲಂ ಕುವೆಂಪು ಅವರ ಅನಿಕೇತನ ವಿಶ್ವ ಮಾನವ ಮಾತುಗಳನ್ನು ಹೇಳಿದ್ದಾರೆ. ಇಲ್ಲಿ ಯಾರು ಮೇಲಲ್ಲ, ಯಾರು ಕೀಳಲ್ಲ, ಎಲ್ಲರೂ ಸಮಾನರು ಅನ್ನುವಂಥ ಮಾತನ್ನು ಹೇಳ್ತಾ ನಾನು ಈ ಗೋಷ್ಠಿಗೆ ಚಾಲನೆ ಕೊಡಬೇಕು ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇವತ್ತು ಅವರೆಲ್ಲ ನಮಗೆ ಅನಿವಾರ್ಯ ಅಂತ ಅನಿಸ್ತಾ ಇದೆ. ನಾನು ರಾಮನಗರ ಜಿಲ್ಲೆಯಿಂದ ಶುರು ಮಾಡೋದಾದ್ರೆ, ನಮ್ಮ ರಾಮನಗರ ಜಿಲ್ಲೆಗೆ ನಾನು ಇಲ್ಲಿ ಹುಟ್ಟಿಗ 53 ವರ್ಷ ಆಯಿತು. ನಾನು ಇಲ್ಲೇ ಪ್ರೈಮರಿ ಶಾಲೆ ಇರ್ಬೋದು, ಇವತ್ತಿಗೂ ಜಿಲ್ಲೆಗೆ ಓಡ್ತಾ ಇದ್ದೀವಿ. ನಮಗೆ ಜಿಲ್ಲೆಯಲ್ಲಿ ಕಲ್ತಿದ್ದೀವಿ, ನೋಡಿದ್ದೀವಿ. ನಾವು ಓದ್ತಿದ್ದಾಗ ಹೇಗಿತ್ತು ರಾಮನಗರ ಜಿಲ್ಲೆ, ಇವತ್ತು ಹಾಗೆ ಇದೆ ಅಂದರೆ ನಮಗೆ 50 ವರ್ಷದ ನಂತರ ಒಂದು ಆಸೆ ಆಗುತ್ತೆ. ಏನಂದ್ರೆ ಒಂದು ರಸ್ತೆ ಒಂದು SL ಕೃಷ್ಣ ಅವರು ಮಾಡಿದ್ದು, ಆಮೇಲೆ ಅಂಥ ಅಭಿವೃದ್ಧಿ ಅಂತ ನಾವೇನು ದೊಡ್ಡ ಪ್ರಮಾಣದಲ್ಲಿ ನೋಡೋಕೆ ಸಾಧ್ಯ ಆಗಿಲ್ಲ 50 ವರ್ಷ ಆದ್ರೂ. ರಾಮನಗರ ಜಿಲ್ಲೆಗೆ ಹೇಳೋದಾದ್ರೆ ಯಾಕೆ ಹೀಗಾಗಿದೆ ಅಂತ ನಾವೆಲ್ಲ ಆಲೋಚನೆ ಮಾಡಬೇಕು. ಸರ್ಕಾರದ ಎಷ್ಟು ಯೋಜನೆಗಳು, ಸಾವಿರಾರು ಯೋಜನೆಗಳು ಬಂದಿದೆ. ನೂತನ ಮಂತ್ರಿಗಳು ಬಂದಿದ್ದಾರೆ, ಸಚಿವರು ಬಂದಿದ್ದಾರೆ, ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಯಾಕೆ ಆಗಿಲ್ಲ, ಇದಕ್ಕೆಲ್ಲ ಕಾರಣ ಏನು ಅಂತ ನಾವೆಲ್ಲರೂ ಮತ್ತೊಮ್ಮೆ ನಾವು ಮನವರಿಕೆ ಮಾಡ್ಕೋಬೇಕಾದ ಸ್ಥಿತಿ ಹಿಂದಕ್ಕೆ ತರುತ್ತಾ ಇದ್ದೀವಿ. ಅದರಲ್ಲೂ ಇವತ್ತಿನ ಪರಿಸ್ಥಿತಿನಲ್ಲಿ ಅಭಿವೃದ್ಧಿಗಿಂತ ನಮಗೆ ಬೇರೆ ಬೇರೆ ಕಾರಣಗಳೇ ದೊಡ್ಡದಾಗ್ತಾ ಇದೆ. ಯಾಕಂದ್ರೆ ನಾವೆಲ್ಲ ಈಗ ಸರ್ಕಾರಿ ನೌಕರರಾಗಲಿ, ಬೇರೆ ಬೇರೆ ಸಂಘಟನೆಗಳ ಮುಖಂಡರಾಗಲಿ ಯಾರು ಮಾತಾಡದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ನೌಕರ ಸಂಘಟನೆ ಬಾಂಬ್ಸೆಲ್ಗೆ ನಾನು ಕಾರ್ಯದರ್ಶಿ, ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಕೂಡ ನೌಕರರ ಬಗ್ಗೆ ಮಾತಾಡಂಗಿಲ್ಲ. ಕಾನೂನುಗಳು ನಮ್ಗೆ ಗೊತ್ತೇ ಇದೆ. ಇವತ್ತು ಯಾರೇ ಹೋರಾಟಗಾರರು ಮಾತಾಡಿದ್ರೆ ಅವ್ರನ್ನ ಬೇರೆ ಥರದ ಪಟ್ಟಿಯಲ್ಲಿ ಸೇರಿಸುವಂಥದ್ದು, ರೈತರು ಮಾತಾಡಿದ್ರೆ ಅವ್ರನ್ನ ನೆಕ್ಸಲೈಟ್ ಅನ್ನುವಂಥದ್ದು ವಾತಾವರಣ ಇವತ್ತು ಎದುರೇ ಕಾಣ್ತಾ ಇದೆ. ಈಗ ರೈತರ ಸಮಸ್ಯೆಯನ್ನೇ ಹೇಳೋದಾದ್ರೆ, ಈಗ ಭೂಮಿ ಯಾರು ಬೇಕಾದ್ರೂ 100 ಎಕರೆನ ಮಾರಾಟ ಮಾಡ್ಕೋಬೋದು, ಅವರು ವ್ಯವಸಾಯ ಮಾಡ್ತಾರ ಅನ್ನೋದು. ಈಗ ದೇಶದ ಸಂಪತ್ತು ಸುಮಾರು 80% ಸಂಪತ್ತು ಕೇವಲ 4-5 ಜನರ ಕೈಗೆ ಹೋಗ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅದನ್ನೇ ಹೇಳಿದ್ರು, ಏಕಮುಖವಾಗಿ ಸಂಪತ್ತು ಎಲ್ಲರೂ ಸಂಗ್ರಹ ಆದರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ ಅಂತ. ಇವತ್ತು ದೇಶದಲ್ಲಿ ಅದೇ ಆಗ್ತಾ ಇದೆ. ಇವಾಗ ನಾವು ಸರ್ಕಾರಿ BSNL ಇರ್ಬೋದು, ಬೇರೆ ಬೇರೆ ರೈಲ್ವೆ ಇರ್ಬೋದು, ಈಗ ಇಂಧನ ಇಲಾಖೆ ಇರ್ಬೋದು, ಎಲ್ಲವನ್ನ ಖಾಸಗೀಕರಣಗೊಳಿಸುವಂಥ ವ್ಯವಸ್ಥೆ ನಡೀತಾ ದೇಶದಲ್ಲಿ ಅರಾಜಕತೆಯಾಗಿ ಡಿಕ್ಟೇಟರ್ಶಿಪ್ ಆಗುತ್ತೆ. ನಾಳೆ ದಿನ ಯಾರೋ ಅಂಬಾನಿ ಅಂತವರು ಅವ್ರ ಮಗನ್ನ ಪ್ರೈಮ್ ಮಿನಿಸ್ಟರ್ ಮಾಡಿಕೊಂಡು ಎಲ್ಲರ ಕೈಗೆ ಪೊಲೀಸ್ ವ್ಯವಸ್ಥೆ ಬೇಡ, ನಮಗೆ ಆರ್ಮಿನ ತರ್ತೀವಿ ಅಂತೇಳಿ ಒಂದು ರೀತಿಯ ಡಿಕ್ಟೇಟರ್ ಸ್ಥಿತಿ ನಮ್ಮ ದೇಶಕ್ಕೆ ಬರುವಂಥ ಕಾಲ ಸನ್ನಿಹಿತ ಆಗ್ತಾ ಇದೆ ಅಂತ ನಮಗೆಲ್ಲ ಬ್ಲಾಸ್ಟ್ ಆಗಿದೆ. ಇಂಥ ಸಂದರ್ಭದಲ್ಲಿ ಸಂಘಟನೆಗಳು, ನಾವು ಪದಾಧಿಕಾರಿಗಳಾದಂಥವರು ಸುಮ್ಮನೆ ಇರಬೇಕಾ ಅನ್ನೋ ಆಲೋಚನೆ ಬಂದಾಗ ಎಲ್ಲ ಕರ್ನಾಟಕದಲ್ಲಿರುವಂಥ ಬಹುತೇಕ 99% ಸಂಘಟನೆಯವರೆಲ್ಲ ಒಂದು ವೇದಿಕೆಗೆ ಬರುವಂಥ ಅನಿವಾರ್ಯ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿನೇ ಇದು ಮೂಲ ನಿವಾಸಿಗಳ ಸಂಘಟನೆಗಳ ಮಹಾ ಒಕ್ಕೂಟ ಅಂತ ಈಗ ಆರಂಭ ಆಗಿರೋದು. ಈ ದೇಶದಲ್ಲಿ ಇವಾಗ ಪಂಜಾಬಲ್ಲಿ ರೈತರ ಸಮಸ್ಯೆ ನೀವು ನೋಡ್ತಾ ಇದ್ದೀವಿ. ನಮ್ಮ ಬೆಳೆಗಳು ಏನಾಗ್ತಾ ಇದ್ದಾವೆ, ರೈತರ ಮಾರುಕಟ್ಟೆ ಏನಾಗಿದೆ, ಇವತ್ತು ಅಕ್ಕಿ ಬೆಲೆ ಎಷ್ಟಿದೆಯೋ ಅಷ್ಟೇ ಇದೆ. ಆದರೆ ಒಂದು ನಾವು ಬಳಸುವಂಥ ಈಗ ಒಂದು ಮೊಬೈಲ್ ಬೆಲೆ 50 ಲಕ್ಷ, 1.5 ಲಕ್ಷ 2 ಲಕ್ಷ ಆಗಿದೆ.
ಒಂದು ಕ್ವಿಂಟಾಲ್ ಅಕ್ಕಿ ಬೆಲೆ ಎಷ್ಟಿದೆ ಅಷ್ಟೇ ಇದೆ. ಅಂದ್ರೆ ರೈತ ಯಾವ ಸ್ಥಿತಿಗೆ ಬದುಕ್ತಾ ಇದ್ದಾನೆ ಇವತ್ತು ಅನ್ನೋದನ್ನ ಇದರಿಂದ ನಾವು ತಿಳ್ಕೋಬಹುದು. ಹಾಗಾಗಿ ಈ ನಮ್ಮ ದೇಶ, ನಮ್ಮ ಸಂವಿಧಾನ ಅಡಿಯಲ್ಲಿ ಮೂಲ ನಿವಾಸಿಗಳ ಐಕ್ಯತಾ ಸಮಾವೇಶ ಇವತ್ತು 26 ಇದರಲ್ಲಿ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ. ಇದ್ರ ಉದ್ದೇಶ ಏನಂದ್ರೆ ಒಂದು ರೀತಿ ರೈತರನ್ನ ಬೆಂಬಲಿಸುವಂಥದ್ದು. ನಮ್ಮ ಸಮಸ್ಯೆಗಳು ಇಲ್ಲಿ ಬೇಕಾದಷ್ಟು ಅಡ್ಪಟ್ಟೆ ಇದೆ. ಅದು ಭಾನುಪ್ರಕಾಶ್ ಅವರು ಹೇಳ್ತಾರೆ, ನಾನು ಎಷ್ಟು ಅದನ್ನ ಹೇಳಕ್ ಹೋಗಲ್ಲ. ರೈತರು, ದಲಿತರು, ಕಾರ್ಮಿಕರು, ಮಹಿಳೆಯರು, ಮಕ್ಕಳು ಇವರ ವಿರುದ್ಧದಲ್ಲಿ ಆಗಿರುವಂತಹ ಕಾನೂನು ಮಾಡಿದಾಗ ಅದಕ್ಕೆ ಪರೋಕ್ಷವಾಗಿ ಇನ್ನೊಂದು ಕಾನೂನು ಆಗ್ಬೇಕು. ಈಗ ಪ್ರಾಣಿ ಹತ್ಯೆ ಮಾಡಬೇಡಿ ಅಂತ ನಾವು ಹೇಳಿದಾಗ, ಪ್ರಾಣಿಗಳಿಗೆ ಹಿಂಸೆ ಕೊಡಬೇಡಿ ಅಂತ ಕಾನೂನು ಮಾಡಿದಾಗ, ಈಗ ಹಾವು ಆಡಿಸುವಂಥವ್ರು, ಗರಡಿ ಆಡಿಸುವಂಥವ್ರು, ಇವಾಗ ಮಾಂಸವನ್ನೇ ಮಾರಾಟ ಮಾಡಿ ಜೀವನ ಮಾಡುವಂಥವ್ರಿಗೆ ನೀವು ಮಾಡಬೇಡಿ ಅಂತ ಕಾನೂನು ತಂದಾಗ ಅದಕ್ಕೆ ಪರೋಕ್ಷವಾಗಿ ಇನ್ನೊಂದು ಕಾನೂನು ಬದುಕು ರೂಪಿಸಬೇಕಾಗಿರೋ ಸರ್ಕಾರಗಳ ಕರ್ತವ್ಯ ಇದೆ. ಅದು ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಆರ್ಥಿಕ ಸ್ಥಿತಿ ಇವತ್ತು ಏನಾಗ್ತಾ ಇದೆ ಅದೆಲ್ಲ ನಾವು ಭಾನುಪ್ರಕಾಶ್ ಬಿಟ್ಕೊಡ್ತೀನಿ. ನಾನು ಸರ್ಕಾರಿ ನೌಕರರಿಗೆ ಸೀಮಿತವಾಗಿ ಮಾತಾಡೋದಾದ್ರೆ, ಇವತ್ತು ಸರ್ಕಾರಿ ನೌಕರರು ನೀವು ಸಾಹಿತ್ಯ ಬರೀಬೇಡಿ, ನಾಟಕ ಮಾಡಬೇಡಿ, ಅಭಿನಯಿಸಬೇಡಿ, ನಿಮ್ಮ ಫ್ಯಾಮಿಲಿಯವರು ರಾಜಕೀಯ ಸಪೋರ್ಟ್ ಮಾಡಬೇಡಿ, ಆಮೇಲೆ ನೀವು ಯಾವುದೇ ಸಂಘಟನೆಗಳನ್ನು ಮಾಡ್ಕೋಬೇಡಿ. ಅಂದರೆ ಸರ್ಕಾರಿ ನೌಕರರನ್ನ ಜೀತದ ಆಳುಗಳನ್ನು ಮಾಡುವಂಥದ್ದು ವ್ಯವಸ್ಥೆ ಮುನ್ನಾರ. ಆಮೇಲೆ ಸರ್ಕಾರಿ ನೌಕರರು ಬುದ್ಧಿವಂತರಿದ್ದಾರೆ, ಸಂಘಟನೆಗಳ ಜೊತೆಗೆ ಅವರು ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ಅನ್ನೋದು ಒಂದು. ಆಮೇಲೆ ಖಾಸಗೀಕರಣ ಮಾಡಿದಾಗ ಹೋರಾಟ ಮಾಡಿ ಅದನ್ನ ಫೇಲ್ಯೂರ್ ಮಾಡುವಂಥ ಸಾಧ್ಯತೆ ಈ ನೌಕರರು ಇರೋದ್ರಿಂದ ಅವ್ರನ್ನೆಲ್ಲ ಪ್ರತಿಬಂಧಿಸ್ಕೊಡ್ಬೇಕು ಅನ್ನೋಂಥ ಡಿಕ್ಟೇಟರ್ಶಿಪ್ ಕಾನೂನುಗಳು ಬರ್ತಾ ಇದೆ. ನೋಡಿ, ನಾನು ಸುಮ್ಮನೆ ಈಗ ರಂಗಭೂಮಿಯಿಂದ ಬಂದು ನಾನು ರಂಗಕರ್ಮಿಯಾಗಿ ಹೇಳೋದಾದ್ರೆ, ಒಂದು ರಂಗಭೂಮಿಗೆ ಭಾಗವಹಿಸುವಂತ ಒಬ್ಬ ನೌಕರ ಎಷ್ಟು ಕ್ರಿಯಾತ್ಮಕವಾಗಿರ್ತಾನೆ, ಅವನು ಎಷ್ಟು ಕ್ರಿಯಾಶೀಲನಾಗಿರ್ತಾನೆ, ಅವನ ಕೆಲಸದಲ್ಲಿ ಎಷ್ಟು ಬದ್ಧತೆಯನ್ನು ಉಳಿಸ್ಕೊಂಡಿರ್ತಾನೆ, ಆಮೇಲೆ ಹೇಗೆ ಒಗ್ಗಟ್ಟನ್ನ ಕಮ್ಯುನಿಕೇಶನ್ ಅನ್ನು ಬೆಳೆಸ್ಕೊಂಡಿರ್ತಾನೆ, ಕನ್ವೆ ಮಾಡ್ತಾನೆ, ಅಭಿವೃದ್ಧಿ ಪಡಿಸ್ತಾನೆ ಅನ್ನೋದನ್ನು ಹೇಳೋದಾದ್ರೆ, ನೋಡಿ, ಹಿಂಜರಿಕೆ, ಕೀಳರಿಮೆ, ಸಂಕೋಚ, ಭಯ ಇವುಗಳನ್ನು ನಿವಾರಿಸ್ಕೊಳ್ತಾನೆ, ಏಕಾಗ್ರತೆಯನ್ನು ಸಾಧಿಸ್ತಾನೆ, ಒಂದು ಶಿಸ್ತನ್ನ ತರ್ತಾನೆ, ಕ್ರಿಯಾತ್ಮಕತೆಯನ್ನು ಬೆಳೆಸ್ಕೊಳ್ತಾನೆ, ಮೌಲಿಕವಾದ ಗುಣವನ್ನು ಬೆಳೆಸ್ಕೊಳ್ತಾನೆ. ರಂಗಭೂಮಿಯಲ್ಲಿ ಇರುವಂತ ಒಬ್ಬ ನೌಕರ ರಚನಾತ್ಮಕತೆ, ಕಲ್ಪನಾಶೀಲತೆನೇ ಇಲ್ಲ. ಈಗ ನಮ್ಮ ಅಧಿಕಾರಿಗಳಿಗೆ ರಾಮನಗರದಲ್ಲಿ ತಗೊಳ್ಳಿ, ನೀವು ಲಂಚ ಕೊಟ್ಟು ಬರುವಂತ ಅಧಿಕಾರಿ ಈಗ 10 ಲಕ್ಷ 20 ಲಕ್ಷ, ಒಬ್ಬ ಇಂಜಿನಿಯರ್ 20 ಲಕ್ಷ ಲಂಚ ಕೊಟ್ಟು ಬರ್ತಾನೆ. ಅವ್ನು ಏನ್ ಮಾಡ್ಬೇಕು? ಅಭಿವೃದ್ಧಿ ಲಂಚನೇ ತಗೊಂಡು ಅಭಿವೃದ್ಧಿ ಕೈ ಬಿಟ್ಟು ಹೋಗ್ಬೇಕಾಗುತ್ತೆ. ಈಗ ಸಾರಿಗೆ ಇಲಾಖೆ ತಗೊಳ್ಳಿ, ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆ? ನೀವು 1000 ಕೋಟಿನ ಅಲೋಯನ್ಸ್ ಕೊಡ್ತೀರಿ ಇಲಾಖೆಗಳಿಗೆ, ಬೇಡ ಒಂದು 10,000 ಕೋಟಿ 20,000 ಕೋಟಿನ ಮೀಸಲಿಡಿ, ಫಿಕ್ಸೆಡ್ ಡಿಪಾಸಿಟ್ ಮಾಡಿ, ಬರೋ ಬಡ್ಡಿನಲ್ಲಿ ಅವರು ಎಷ್ಟೋ ಕಾರ್ಯಕ್ರಮಗಳು, ಅವರು ಸಂಬಳಗಳು ಸಾರಿಗೆ ಮಾಡ್ಕೊಂಡು ಹೋಗೋ ಸಾಧ್ಯತೆ. ಗೌರ್ಮೆಂಟ್ ಅಷ್ಟು ದುಡ್ಡು ಖರ್ಚು ಮಾಡುತ್ತೆ, ಬರೀ ಬಡ್ಡಿನಲ್ಲಿ ಸಂಬಳ ಕೊಡ್ಬೋದು. ಆ ಲೆವೆಲ್ಗೆ ಖರ್ಚಾಗಿದೆ. ಇದುವರೆಗೆ ನಾವು ಇನ್ವೆಸ್ಟ್ ಮಾಡಿರೋ, ಸರ್ಕಾರ ಇನ್ವೆಸ್ಟ್ ಮಾಡಿರುವಂಥ ಇಲಾಖೆಗಳು, ಸಂಸ್ಕೃತಿ ಇಲಾಖೆ, ಬೇರೆ ಇಲಾಖೆಗಳು ಇನ್ವೆಸ್ಟ್ ಮಾಡಿರೋ ದುಡ್ಡನ್ನು ನೀವು ತಗೊಳ್ಳಿ, ಒಂದು 50 ವರ್ಷದ ಅಷ್ಟು ದುಡ್ಡು ಸುಮ್ಮನೆ ಫಿಕ್ಸ್ ಮಾಡ್ಕೊಂಡು ಹೋಗಿದ್ರು ಆ ಬಡ್ಡಿನಲ್ಲಿ ಇಡೀ ವ್ಯವಸ್ಥೆ ನಡೀತಾ ಇದೆ. ಅಷ್ಟು ದುಡ್ಡನ್ನು ತಿಂದು ನಮ್ಮ ರಾಜಕಾರಣಿಗಳು ತೆಗ್ತಾ ಇದ್ದಾರೆ. ಅದು ಕೇಳ್ತಾ ಇಲ್ಲ ಜನ, ಕೇಳೋ ಮನಸ್ಥಿತಿ ಯಾರಿಗೂ ಇಲ್ಲ. ಇಲ್ಲೇನೋ ಒಂದು ಕಾಮಗಾರಿ ಕಡಿಮೆ ಆಗುತ್ತೆ ಅಂದ್ರೆ ಯಾರು ನಾವು ಮಾತಾಡೋದಿಲ್ಲ, ನಂದಲ್ಲ ಅನ್ನೋದು. ಪ್ರತಿಯೊಬ್ಬ ಬಡವನು ಒಂದು ಟ್ಯಾಕ್ಸ್ ಕಟ್ತಾರೆ, ಅವನಿಗೆ ಯಾವುದೇ ಸವಲತ್ತು ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಹೀಗಾಗಿ ನಾವು ಸಾಹಿತ್ಯವನ್ನು ರಚನೆ ಮಾಡಬೇಡಿ, ಸಂಸ್ಕೃತಿಯನ್ನು ಬೆಳೆಸಬೇಡಿ ಅಂದರೆ ನಾವು ಸಂಸ್ಕೃತಿಯಿಂದಲೇ ಬೆಳೆದಿರುವಂಥ ದೇಶ ನಮಗೆ. ಹಾಗಾಗಿ ಇವನ್ನೆಲ್ಲ ಪ್ರತಿರೋಧ ಮಾಡಬೇಕು ಅಂತ ಹೇಳಿ ಈ ಸಂಘಟನೆ ಬಹಳ ಮುಖ್ಯವಾಗಿ ಇದೆ. ಇವಾಗ ಮುಸ್ಲಿಮರಿಗೆ ಆಗ್ತಿರುವಂಥ ಅನ್ಯಾಯ, ಕ್ರಿಶ್ಚಿಯನ್ರಿಗೆ ಆಗ್ತಿರುವಂಥ ಅನ್ಯಾಯ, ಮಹಿಳೆಯರ ಮೇಲೆ ದಿನ ಒಂದು ಅತ್ಯಾಚಾರ ಆಗುತ್ತೆ, ಅದಕ್ಕೆ ಕಾನೂನಿಲ್ಲ. ಮುಖಂಡರುಗಳ ಮೇಲೆ ದಬ್ಬಾಳಿಕೆಗಳು ನಡೀತೆ, ಅವರು ಹಿಡ್ಕೊಂಡು ಹೊಡಿತಿದ್ದಾರೆ, ಪೊಲೀಸರು ಒಂದು ಕೇಸ್ ದಾಖಲೆ ಮಾಡೋದಿಲ್ಲ. ಕನ್ನಡ ಹೋರಾಟಗಾರರು ಇಲ್ಲೇ ಕನಕಪುರದಲ್ಲಿ ಕಾರ್ಯಕ್ರಮ ಹಾರೋಳಿ ಮಾಡಿದಾಗ ಕೇಸ್ ಹಾಕಿದ್ರು, ಬೇರೆಯವರು ಬೇಕಾದಲ್ಲಿ ಕಾರ್ಯಕ್ರಮಗಳು ಬಿಟ್ಟರು. ಈಗ ವೈಭವ ಕರ್ನಾಟಕದವರೇ ಕೇಸ್ ಹಾಕಿದ್ರು. ಅವರು ಸಂಘಟನೆಯವರು ಹೋಗಿ ಸರ್ಕಾರಕ್ಕೆ ಮನವಿ ಮಾಡ್ತಾರೆ, ನಮ್ಗೆ ರಕ್ಷಣೆ ಕೊಡಿ ಅಂದ್ರೆ, ಇಲ್ಲ ರೋಲ್ಕಾಲ್ ಸಂಘಟನೆಗಳು ಅನ್ನುವಂಥದ್ದು ಯಾರೋ ಒಬ್ಬರು ಮಾಡಿದ್ದಕ್ಕೆ ಎಲ್ಲ ಸಂಘಟನೆಗಳು ರೋಲ್ಕಾಲು, ಹಾಗಾಗಿ ನಿಮ್ಗೆ ಯಾವುದು ನಾವು ಇದನ್ನ ರಕ್ಷಣೆ ಕೊಡೋದಿಲ್ಲ ಅನ್ನುವಂಥ ತೀರ್ಮಾನ ತಗೊಂಡಿರ್ತಾರೆ ಸರ್ಕಾರ. ಆಮೇಲೆ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆದರೂ ಬೇಕಾದ್ರೆ ಎಲ್ಲ ಕಡೆನೇ ಅಳವಡಿಸ್ಕೊಳ್ಳೋದ್ರಿಂದ ವ್ಯವಸ್ಥೆನೇ ಕೆಡ್ತಾ ಇದೆ. ಈ ಥರದ ವ್ಯವಸ್ಥೆ ಬಹಳ ಅಧೋಗತಿಗೆ ಹೋಗ್ತಾ ಇರುವಂಥದ್ದು. ಈಗ ಚಿಂತಕರಾಗಿ ನಾವು ಇದನ್ನ ಚರ್ಚೆ ಮಾಡಲೇಬೇಕು, ಎಲ್ಲ ಒಂದು ರೀತಿಯಲ್ಲಿ ಹೇಳಬೇಕು, ಅವೇರ್ನೆಸ್ ತರಬೇಕು, ಜನರು ಕಣ್ಣು ತರಿಸ್ಬೇಕು, ನಮಗೆ ಸರ್ಕಾರದ ಕಣ್ಣು ತರಿಸ್ಬೇಕು. ಅಲೆಮಾರಿಗಳ ಬಗ್ಗೆ ನಾನು ಹಿಂದೆ ನೀವೆಲ್ಲ ಸಹಾಯ ಮಾಡಿ ಎಲ್ಲ ಪತ್ರಿಕೆಗಳಲ್ಲಿ ನಾವು ಕಣ್ಣು ತರಿಸಿದ್ರೆ ಅಲೆಮಾರಿ ಕೋಶ ಆಯಿತು, ಒಂದಷ್ಟು ಜನಕ್ಕೆ ಮನೆ ಮಠ ಈಗ ಶುರು ಆಗ್ತದೆ ಜಾತಿ ಪ್ರಶ್ನೆ, ಅವರಿಗೆ ಮಕ್ಕಳಿಗೆ ಎಜುಕೇಶನ್ ಅಂತ. ನಾವು ಮಾಡಿಲ್ಲ ಅಂದ್ರೆ ಇವತ್ತು ಅದು ಆಗ್ತಿತ್ತ? ಹಾಗಾಗಿ ಇವತ್ತು ಈ ಥರ ನಮ್ಮಂಥವ್ರು ಒಂದಷ್ಟು ಜನ ಥಿಂಕ್ ಟ್ಯಾಂಕ್ ಅಂತ ಯಾರಿದ್ದೀವಿ, ಈ ಪತ್ರಕರ್ತರಿರ್ಬೋದು, ನಾವಿರ್ಬೋದು, ನಾವು ಆಲೋಚನೆ ಮಾಡದೇ ಇದ್ರೆ ನಮ್ಮ ದೇಶ
ಎಲ್ಲಿಗೆ ಹೋಗ್ಬೋದು. ನೀವ್ಯಾರು ಮಾತಾಡಬೇಡಿ ಅಂತ ಪ್ರತಿಬಂಧಿಸ್ಬಿಟ್ರೆ ಮಾತಾಡೋಂಥವ್ರು ಯಾರು ಅನ್ನೋದು ಬಹಳ ದೊಡ್ಡ ಸಮಸ್ಯೆ. ಈಗ ಬಹಳ ಮುಖ್ಯವಾಗಿ ಈಗ ಗೋಮಾಂಸ ರಫ್ತುನ ನಿಷೇಧ ಮಾಡಿದ್ದಾರೆ. ಸರ್ಕಾರನೇ ಗೋಮಾಂಸವನ್ನು ರಫ್ತು ಮಾಡಿ ಪ್ರಪಂಚದ ಹೈಯೆಸ್ಟ್ ದೇಶ ಅಂತ ಅನ್ಸ್ಕೊಳ್ತಾ ಇರೋದು ವಿಪರ್ಯಾಸ. ಆಮೇಲೆ ಸೈನಿಕರ ಬಗ್ಗೆ ಮಾತಾಡ್ತೀವಿ, ಸೈನಿಕರು ಸಾಯ್ತಾ ಇದ್ದಾರೆ, ಯಾರು ಸಾಯಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಆಮೇಲೆ ಬಹಳ ಪ್ರಮುಖವಾದ ನಾಯಕರುಗಳನ್ನ ಈಗ ಹಂಪನಾಗರೇ ಇರ್ಬೋದು, ಈ ವಾಟ್ಸಾಪ್ ಪತ್ರಿಕೋದ್ಯಮಿಗಳು ಪತ್ರಿಕೆಗಳಲ್ಲಿ ಅಥವಾ ಟಿವಿಗಳಲ್ಲಿ ಏನಾದರೂ ಸರ್ಕಾರವನ್ನು ವಿರೋಧಿಸಿ ಮಾತನಾಡಿದ್ರೆ ಅವರು ಜೈಲು ತಳ್ಳುವಂಥದ್ದು ನೇರವಾಗಿ ಏನು ವಿನಾಕಾರಣ ಯಾರೋ ಒಂದು ಕೇಸ್ ಹಾಕ್ತಾರೆ, ಯಾರೋ ಒಬ್ಬರು ಜೈಲಿಗೆ ಹಾಕ್ತಾರೆ, ಈ ಥರದ ನಡೀತಾ ಇದೆ. ಬ್ಲಾಕ್ ಮೇಲ್ ತರದ್ದು, ಆದಿವಾಸಿ ಜನ, ಹಿಂದುಳಿದ ಜನ, ಅಲ್ಪಸಂಖ್ಯಾತರು ಯಾವ ಸ್ಥಿತಿ. ಈಗ ಮುಸ್ಲಿಮರು ರಾಮನಗರದಲ್ಲಿ ನೋಡಿ, ಇಲ್ಲೆಲ್ಲ ಸ್ಲಮ್ಗಳು ನಿರ್ಮಾಣ ಆಗ್ತಾ ಇದೆ, ಏನಾದರೂ ಬೇರೆ ಅಭಿವೃದ್ಧಿ ಆಗ್ತಾ ಇದೆ. ನೀವು ನೋಡಿ, ಇದುವರೆಗೆ ಸ್ಲಮ್ಗಳೇ ಇರಬಾರ್ದಾಗಿತ್ತು, ಇಷ್ಟು ದುಡ್ಡು ಬಂದಿದೆ. ಅದಕ್ಕೆ ರಾಜೀವ್ ಗಾಂಧಿ ಹೇಳಿದ್ರು, ನಾನು ₹1 ಉರುಳಿಸಿದ್ರೆ ಡೆಲ್ಲಿನಲ್ಲಿ ಇಲ್ಲಿಗೆ 20 ಪೈಸೆನೂ ಮುಟ್ಟೋದಿಲ್ಲ, ನೆಲಕ್ಕೆ ಹೋಗೋಷ್ಟಲ್ಲಿ ಅಂತ. ಅದು ಯಾವ ಕಾಲಕ್ಕೂ ನಡೀತಾನೆ ಇದೆ. ಪ್ರಧಾನಿ ನ್ಯಾಯ ಹೇಳುವಾಗ ಈಗ ನಮ್ಮ ಮಂತ್ರಿ ಆದಂಥವ್ರು ಬರೀ ಈಗ 200 ಕೋಟಿ 300 ಕೋಟಿ ಕೊಟ್ಟು ಮಂತ್ರಿ ಆಗ್ತಾನೆ, ಅವನು 500 ಕೋಟಿ ದುಡ್ಡು ಮಾಡ್ತಾರೆ. ಮಂತ್ರಿಗಳನ್ನು ಸುಧಾರಣೆ ಮಾಡೋರು ನಮ್ಗೆ ಹೇಳ್ತಾರೆ ಬುದ್ಧಿಜೀವಿಗಳು, ನೀವು ನಾಟಕ ಬರೆಯುವಾಗ ಸಾಹಿತ್ಯ ಬರೆಯುವಾಗ ಅಭಿವೃದ್ಧಿ ಬಗ್ಗೆ ನೀವು ಬರೀರಿ ನಿಮ್ಮ ಕೃತಿಗಳಲ್ಲಿ ಅಂತ. ಸರಿ, ನಾವು ಕೃತಿಗಳಲ್ಲಿ ಬರೀತೀವಿ, ಬರ್ತಿದ್ದನ್ನ ಇಂಪ್ಲಿಮೆಂಟ್ ಮಾಡೋರು ಯಾರೋ ಹೆಬ್ಬೆಟ್ಟು ಅಂತ ರಾಜಕಾರಣಿ ಮಾಡ್ತಾನೆ. ಅವನಿಗೆ ಯಾವುದೇ ನಮ್ಮ ಪರಿಸರದ ಜ್ಞಾನ ಇಲ್ಲ, ವೈಜ್ಞಾನಿಕ ಜ್ಞಾನ ಇಲ್ಲ, ಶಿಕ್ಷಣದ ಜ್ಞಾನ ಇಲ್ಲ, ಸಾಮಾಜಿಕ ಸಂಸ್ಕೃತಿ ಗೊತ್ತಿಲ್ಲ, ಅಭಿವೃದ್ಧಿ ಅಂದ್ರೆ ಏನು ಗೊತ್ತಿಲ್ಲ. ವಿದೇಶದಲ್ಲಿ ಏನಾಗ್ತಾ ಇದೆ, ನಾವೇನು ಅಭಿವೃದ್ಧಿ ಇಂಧನ ಇಲಾಖೆಯಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದಾಗ ಬೃಹತ್ ಯೋಜನೆ ಆಕ್ಚುಲಿ ಅದು ಅಪ್ರಿಷಿಯೇಟ್ ಮಾಡಬೇಕು. ಆ ಸಮಸ್ಯೆನೇ ಬಗೆಹರಿಸ್ಬಿಟ್ಟು ಅವರಿಗೆ ಮಾರ್ಕ್ ಮಾಡಿ ನಮ್ಮ ರಾಮನಗರ ಜಿಲ್ಲೆಯವರು ಕೇಳೋದು ನಮ್ಗೆ ಹೆಮ್ಮೆ ಆಯ್ತು. ಆ ಥರ ಕೆಲಸ ಮಾಡುವಾಗ ನಾವು ಒಂದಷ್ಟು ಜನ ನಮಗೆ ಬರಬೇಕು. ಪಕ್ಷಾತೀತವಾಗಿ ಹೇಳ್ತಾ ಇರೋದು, ನಾನು ಅವ್ರನ್ನ ತುಂಬಾ ಓಲೈಸ್ಕೊಂಡು ಹೇಳ್ತಿದ್ದೀನಿ ಅಂತಲ್ಲ. ಅಭಿವೃದ್ಧಿ ಯಾರೇ ಮಾಡಿದ್ರು ಅದನ್ನ ಸ್ವೀಕರಿಸಬೇಕು. ನಾವೆಲ್ಲ ಸ್ಟೂಡೆಂಟ್ ಇದ್ದಾಗ ಯಾರು ಯುವಕರಿಗೆ ಸಪೋರ್ಟ್ ಮಾಡ್ತಾರೆ ಪಕ್ಷಾತೀತವಾಗಿ, ಎಲ್ಲ ಪಕ್ಷದವರು ಸಪೋರ್ಟ್ ಮಾಡ್ತಾ ಇದ್ದೀವಿ ಹೋಗಿ ವಿದ್ಯಾರ್ಥಿ ಮುಖಂಡರಾಗಿದ್ದಾರೆ. ಆ ಥರದ ವ್ಯವಸ್ಥೆ ಇವತ್ತು ಬರಬೇಕು. ನಾವು ಜಾತಿ ನೋಡ್ಕೊಂಡು ಸಪೋರ್ಟ್ ಮಾಡೋದಾಗಲಿ, ಪಕ್ಷ ನೋಡ್ಕೊಂಡು ಸಪೋರ್ಟ್ ಮಾಡೋದಾಗಲಿ ಅಲ್ಲ. ಅಭಿವೃದ್ಧಿ ಯಾರು ಮಾಡ್ತಾರೆ ಅವ್ರು ಸಪೋರ್ಟ್ ಮಾಡೋ ವ್ಯವಸ್ಥೆ ಬರಬೇಕು. ಜನ ಬುದ್ಧಿವಂತರಾಗಬೇಕು. ಪತ್ರಕರ್ತರು ಮತ್ತೆ ನಮ್ಮ ಬುದ್ಧಿಜೀವಿಗಳು, ಈ ಸಿನಿಮಾದವರು ಇರ್ಬೋದು, ಸಾಹಿತಿಗಳಿರ್ಬೋದು, ನಾವು ತಯಾರು ಮಾಡಬೇಕಾಗಿ ರಾಜಕಾರಣಿಗಳನ್ನಲ್ಲ, ಜನರನ್ನು ತಯಾರು ಮಾಡಬೇಕು. ಅಭಿವೃದ್ಧಿ ಪರವಾಗಿ ಮಾತಾಡೋ ಹಾಗೆ. ಈಗ ಒಂದು ನಾಟಕ ನೋಡ್ಬೇಕು ಅಂದ್ರೆ ಜಪಾನಲ್ಲಿ ಕಬುಕಿ ಅಂತ ಒಂದು ನಾಟಕ ನೋಡ್ಬೇಕು ಅಂದ್ರೆ ಪ್ರೇಕ್ಷಕರನ್ನ ತಯಾರು ಮಾಡ್ತಾರೆ ಅವರು, ಡೈರೆಕ್ಟರ್ ಅಂತ ಹೇಗೆ ನೋಡ್ಬೇಕು ಅನ್ನೋದು ಟೆಕ್ನಿಕ್ ಹೇಳ್ಕೊಡ್ತಾರೆ. ಆಮೇಲೆ ಅವ್ರು ನೋಡಿ ಅದು ಅರ್ಥ ಮಾಡ್ತಾರೆ. ಆ ಥರ ಸಮಾಜವನ್ನ ಯಾವ ರೀತಿ ಜನ ನೋಡಬೇಕು ಅನ್ನೋದನ್ನ ಜನರನ್ನ ಸೃಷ್ಟಿ ಮಾಡುವಂಥದ್ದು ನಮ್ಮ ಕೈಲಿದೆ. ಇವತ್ತು ಪತ್ರಿಕೆಗಳ ಕೈಲಿದೆ, ಮಾಧ್ಯಮಗಳ ಕೈಲಿದೆ. ಯಾರೋ ಹೇಳ್ತಾ ಇದ್ರು ಬ್ರಿಟಿಷ್ ಏನಾದ್ರು ಇವತ್ತು ಇದ್ದಿದ್ರೆ ಮಾಧ್ಯಮಗಳು ಅವ್ರ ಜೊತೆ ಸೇರ್ಕೊಂಡು ನಮ್ಮ ಸ್ವಾತಂತ್ರ್ಯ ಕೊಡಿಸ್ತಿರ್ಲಿಲ್ಲ ಅಂತ ಹಿಂದೆಲ್ಲೂ ಆರೋಪ ಮಾಡ್ತಾರೆ. ಹಾಗಾಗಿ ಮಾಧ್ಯಮಗಳ ಜವಾಬ್ದಾರಿ ಏನು ಅನ್ನೋದನ್ನು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ನಾವೆಷ್ಟೇ ಪ್ರಾಮಾಣಿಕವಾಗಿ ಮಾಧ್ಯಮ ಕೆಲಸ ಮಾಡಿದ್ರೆ ನಮಗೆ ಪತ್ರಿಕೆ ನಡೆಯೋದಿಲ್ಲ ಅಂತ ಸಮಸ್ಯೆ. ಪತ್ರಿಕೆಗಳು ಮುಚ್ತಾ ಇದ್ದಾರೆ, ಟಿವಿ ಚಾನಲ್ಗಳು ಎಷ್ಟೋ ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲನೂ ವಿದ್ಯಮಾನಗಳಿಗೆ ಯಾರು ಮನೆ? ಒಂದು ಮಾಧ್ಯಮನ ಉಳಿಸ್ಕೊಳಕ್ಕಾಗಲ್ಲ, ಒಬ್ಬ ಸಾಹಿತಿಗಳನ್ನು ಉಳಿಸ್ಕೊಳಕ್ಕಾಗಲ್ಲ ಅಂದ್ರೆ ಯಾರು ಇದ್ರ ಬಗ್ಗೆ ಚಿಂತನೆ ಮಾಡಬೇಕು? ಬರೀ ನಾವೇ ಮಾಡಬೇಕು, ಜನ ಮಾಡಬೇಕು, ಅಂದರೆ ಸಂಬಂಧಪಟ್ಟರು ಮಾಡಬೇಕಾಗುತ್ತೆ. ಬಹಳ ದೊಡ್ಡ ಸಮಸ್ಯೆ ನಮ್ಮ ಮುಂದೆ ಇರುವಂಥದ್ದು. ಹಾಗಾಗಿ ನಾವು ಇಲ್ಲಿ ರೈತರ ಮಕ್ಕಳಾಗಿ ನಾವು ಸಾಮಾಜಿಕ ಸಂಘಟನೆಯ ಹೋರಾಟಗಳಲ್ಲಿದ್ದವರು, ಸಾಹಿತಿಗಳು, ಕಲಾವಿದರು, ನೌಕರರು ಎಲ್ಲರಿಗೂ ಮಾತಾಡೋದಾದ್ರೆ ನಮಗೆ ಇವತ್ತು ಸ್ಥಿತಿ, ನಾವು ಸಂಬಳ ತಗೊಳ್ಳೋವಂಥವ್ರು ಜೀವನ ನಡೆಸೋಕ್ಕಾಗಲ್ಲ. ನನ್ನ ಪರ್ಸನಲ್ ಹೇಳೋದಾದ್ರೆ ಲೋನ್ ತಗೊಂಡು ಒಂದು ಮನೆ ತಗೊಂಡಿತ್ತು, ಇರೋ ಸಂಬಳ ಎಲ್ಲ ಹೋಗ್ತಿರುತ್ತೆ, ಜೀವನ ಮಾಡೋಕ್ಕಾಗ. ಒಂದು DA ಕೊಡೋಲ್ಲ, ಒಂದೇನೋ ಎಲ್ಲ ಈಗ ಬೇರೆ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಕೊಡೋ ಸಂಬಳ ಸರ್ಕಾರಿ ನೌಕರಿಗಿಲ್ಲ. ಈಗ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರೋದು ಸರ್ಕಾರಿ ಕೆಲಸ ಕೂಡ ಬಿಟ್ಟೋಗೋಣ, ನಾವು VR ಕೊಡಿ ಅನ್ನೋ ಮಟ್ಟದಲ್ಲಿ ಸರ್ಕಾರಿ ನೌಕರರಿದ್ದಾರೆ. ಇದಕ್ಕೆಲ್ಲ ಯಾರು ಹೊಣೆ, ಯಾರು ಆಲೋಚನೆ ಮಾಡ್ಕೊಂಡು ಬಹಳ ಮುಖ್ಯವಾಗಿ ಗಂಭೀರವಾಗಿರುವಂಥ ಸಮಸ್ಯೆ. ನಾವಿಲ್ಲಿ ರಾಮನಗರ ಜಿಲ್ಲೆನ ಯಾಕೆ ಆಯ್ಕೆ ಮಾಡ್ಕೊಂಡೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ನಾವು ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ರೆ ಬೆಂಗಳೂರಲ್ಲಿ ಕೆಲವೇ ಬೆರಳಿಕೆ ಒಂದೆರಡು ಪತ್ರಿಕೆ ಬರೀತಾರೆ, ಯಾರು ಬರೆಯೋದು ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ಪತ್ರಿಕೆ ಕವರ್ ಆಗಿದೆ. ಅಟ್ಲೀಸ್ಟ್ ನಮಗೆ ಒಂದಷ್ಟು ಸುದ್ದಿ ಆದರೂ ಹೊರಗಡೆ ನಾವು ಮಾತಾಡಿ 4 ಜನಕ್ಕೆ ಹೋಗ್ಬೋದು ಅನ್ನೋ ಒಂದು ಆಸೆಯಿಂದ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇಲ್ಲಿ ಬಂದು ವಿಮರ್ಶೆ ಮಾಡ್ತಾ ಇದ್ದೀನಿ. ಇದು ಸ್ಟೇಟ್ ನ್ಯೂಸ್ ಆಗುವಂಥದ್ದು ವಿಷಯನ ಇಲ್ಲೇ ಮಾತಾಡೋಣ ಅಂತ ಹೇಳಿ ನಾವು. ಅದಕ್ಕೆ ನಿಮ್ಮೆಲ್ಲರೂ ಸಹಕಾರ ನಾನು ಬಯಸ್ತೀನಿ. ಹೆಚ್ಚು ನಾನು ಹೇಳೋಂಗಿಲ್ಲ, ನೀವೇ ನಿಮ್ಗೆ ತೋಚಿದ ದೃಷ್ಟಿಯಲ್ಲಿ ನಮ್ಮ ಇದನ್ನ ಇಟ್ಕೊಂಡು ಬರೀಬೇಕು. ಈ ಸಂಘಟನೆಗಳಿಗೆ ಬೆಂಬಲವಾಗಿರಬೇಕು. ಸಂಘಟನೆ ಅಂದರೆ ಜನರಿಗೆ ಬೆಂಬಲವಾಗಿದೆ. ನಮಗೆ ಸಂಘಟನೆ ಇದೆ ಅಂತ ನಾನು ಹೇಳೋದು. ಜನಪರವಾಗಿ ಕೆಲಸ ಮಾಡೋಣ, ಎಲ್ಲರೂ ಕೈ ಜೋಡಿಸೋಣ ಅಂತ ಬೇಡ್ಕೊಂತೀನಿ. ಆಮೇಲೆ ಭಾನುಪ್ರಕಾಶ್ ಸಂಘಟನೆ ಬಗ್ಗೆ ಅವರು ಹೆಚ್ಚು ಹೇಳ್ತಾರೆ. ಧನ್ಯವಾದಗಳು. ಇದು ಸಂಚಾಲಕರಾಗಿ ಇಲ್ಲಿ